ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಏನು ಅನಿಸುತ್ತೆ ನಿಮ್ಮ ಅನಿಸಿಕೆ? ನಮ್ಮ ಮನೆಗೆ ರಾಮ ಬಂದಂಗೆ ಆಗಿದೆ. ಮೋದಿಯವ್ರು ಮಾಡ್ತಾ ಇರೋದು ಕೆಲಸ ನಮ್ಮ ಇಡೀ ದೇಶಕ್ಕೆ ನಮಗೊಂದು ನಮ್ಮ ಮನೆಗೆ ಹಬ್ಬ ಬಂದಂಗೆ ಆಗಿದೆ. ನಾವೆಲ್ಲ ಹಬ್ಬ ಆಚರಿಸ್ತಾ ಇದ್ದೀವಿ. ಸೋಮವಾರ ಎಲ್ಲರೂ ಮನೆಯಲ್ಲೂ ಹಬ್ಬ ಆಚರಿಸಿ ಅಂತ ನಾವು ಹೇಳ್ತಾ ಇದ್ದೀವಿ. ಎಲ್ಲರ ಮೊದಲು ದೀಪಾವಳಿ ಅಂತ ಹೇಳಿದ್ದಾರೆ. ಅವ್ರಿಗಿಂತ ಜೋರಾಗಿ ನಮ್ಮ ಕೇರಿದೆಲ್ಲೋ ನಾವು ಹೋಗಿ ಅಣಿಸ್ಬೇಕು ಅಂತ ಇದ್ದೀವಿ. ಜೋರಾಗಿ ಹಬ್ಬ ಮಾಡಬೇಕು. ನಾವು ಜೋರಾಗಿ ನಮ್ಮ ಹಬ್ಬನೇ ಅಂತ ಯುಗಾದಿ ಹಬ್ಬಕ್ಕಿಂತ ಜೋರಾಗಿ ಮಾಡಬೇಕು ಅಂತ ಇದ್ದೀವಿ ನಾವು. ರಾಮ ಮಂದಿರ ಹೌದು, ಉದ್ಘಾಟನಾ ಸಮಾರಂಭ. ನೀವೇನು ಹೋಗ್ತೀರಾ ರಾಮ ಮಂದಿರಕ್ಕೆ? ಭಗವಂತ ನಮ್ಗೆ ಸೂಚನೆ ಕೊಟ್ಟಿಲ್ಲ ಸರ್. ಹೋಗೋದಕ್ಕೆ ಎಲ್ಲರೂ ಹೋದಂಗೆ ನಾವು ಹೋಗಿದ್ದೀವಿ ಅಂದ್ಕೊಂಡು ನಮ್ಮ ಮನೆ ಹತ್ರನೇ ನಾವು ಮಾಡ್ತಾಯಿದ್ದೀವಿ ಸರ್. ಈಗ 500 ವರ್ಷಗಳು ತಗೊಂತು ಈ ಒಂದು ರಾಮ ಮಂದಿರ ನಿರ್ಮಾಣಕ್ಕೆ ಅಯೋಧ್ಯೆಯಲ್ಲಿ. ಇದ್ರ ಬಗ್ಗೆ ಏನು ಹೇಳ್ತೀರಾ? 500 ವರ್ಷ ಹೋರಾಟ ಇದ್ರ ಬಗ್ಗೆ ಹೇಳೋದಾದ್ರೆ? ಅಲ್ಲ, ನಾವು ಹೋರಾಟ ನಮ್ಮದು ಅಂದ್ಬಿಟ್ಟು ನಾವು ಹೋರಾಟ ಮಾಡಿದ್ದೀವಿ. ಬೇರೆಯವ್ರದ್ದಾಗಿರೋ ನಾವು ಹೋರಾಟ ಮಾಡ್ತಾ ಇರಲಿಲ್ಲ. ಆ ಜನ್ಮಭೂಮಿನೇ ನಮ್ಮದೇ ಅಂದ್ಕೊಂಡೆ ಹೋರಾಟ ಮಾಡಿದ್ದೀವಿ. ಅದು ನಮ್ಮನೆ ಹೋರಾಟ ಅಂದ್ಕೊಂಡು ನಮ್ಮ ಇದು ಅಂದ್ಕೊಂಡೆ ನಾವು ಹೋರಾಟ ಮಾಡಿದ್ದೀವಿ ಸರ್. ಹೋರಾಟ ಮಾಡಿದ್ದಕ್ಕೆ ನಾವು ಗೆದ್ದಿದ್ದೀವಿ. ಗೆದ್ದು ಇವತ್ತಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಇದ್ರ ಬಗ್ಗೆ ಈ ಮೋದಿಯವರ ಇಲ್ಲಿ ಏನು ಮೋದಿಯವರ ಒಂದು ಪಾತ್ರ ಇಲ್ಲಿ? ಅವ್ರ ಪಾತ್ರ ಅಂದರೆ ಅವ್ರದ್ದು ನಮ್ಮನೆ ಅಂದ್ಕೊಂಡೆ ಅವ್ರು ಮಾಡಿದ್ದಾರೆ. ಅವರು ಇದಕ್ಕಾಗಿ ಮಾಡಿಲ್ಲ, ಅವ್ರದ್ದು ಪಕ್ಷಕ್ಕಾಗಿ ಮಾಡಿಲ್ಲ, ಸ್ವಂತಕ್ಕಾಗಿ ಮಾಡಿಲ್ಲ. ಎಲ್ಲರದ್ದು ನಮ್ಮ ಜನ್ಮ ನಮ್ಮದಿದು ಅಂತಾರೆ ನಾವು ಮಾಡಿರೋದು. ಈ ಬೇರೆಯವ್ರು ಯಾರ್ಯಾರು ಏನೋ ಅಂತಾರೆ, ಅವ್ರಿಗಾಗಿ ಮಾಡಿದ್ರು, ಅವ್ರಿಗಾಗಿ ಇದಕ್ಕೆ ರಾಜ್ಯಕ್ಕಾಗಿ ಮಾಡಿದ್ರು ಅಂತ. ಅವ್ರು ರಾಜ್ಯಕ್ಕಾಗಿ ಮಾಡ್ತಾ ಇಲ್ಲ, ದೇಶಕ್ಕಾಗಿ ಮಾಡ್ತಾ ಇದ್ದಾರೆ. ಅವರು ದೇಶಕ್ಕಾಗಿ ಮಾಡ್ತಾ ಇರೋದು. ಅವ್ರ ಮನೆಗಾಗಿ ಅವ್ರೇನು ಮಾಡ್ಕೊತಾ ಇಲ್ಲ. ಈಗ ಕಾಂಗ್ರೆಸ್ ಪಕ್ಷದವರು ನಾವು ಹೋಗಲ್ಲ ರಾಮ ಮಂದಿರ ಉದ್ಘಾಟನೆಗೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ರಾಮ ಬೇಕಾಗಿಲ್ಲ, ಅದಕ್ಕೆ ಇದಿಲ್ಲ. ನಮ್ಗೆ ರಾಮ ಬೇಕು, ನಾವು ಹೋಗ್ತಾ ಇದ್ದೀವಿ. ಅವರು ಮುಸ್ಲಿಮ್ಸ್ ಅವರೇ ಬೇಕು, ಅವರು ನಮಗೆ ಅಂತಾರೆ. ನಮಗೆ ರಾಮ ಬೇಕು ಅಂತ ನಾವು ಅಂತ ಇದ್ದೀವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.